ಗೌಡ್ರೆ, ನಿಮ್ ಕೋಪ ನಂಗ್ ಅರ್ಥ ಆಯ್ತದೆ. ಆದ್ರೆ ಪರಿಸ್ಥಿತಿನೂ ನೀವ್ ಅರ್ಥ ಮಾಡ್ಕೋಬೇಕಲ್ವೇ? ಗೌಡ್ರೆ, ಹೆಣ್ಮಕ್ಳಿಗೆ ತನ್ ತವ್ರ ಮನೆನೇ ಪ್ರಪಂಚ ಆಗಿರ್ತದೆ. ಹಂಗಿರ್ಬೇಕಾರೆ ತವ್ರ ಮನೆ ಅನ್ನೋ ಪ್ರಪಂಚದಿಂದ ಬದುಕೋದು ಸಾನೆ ಕಷ್ಟ ಗೌಡ್ರೆ. ನನ್ನಿಂದ ತಪ್ಪಾಗದೆ ಅಂತ ಅನ್ಸಿದ್ರೆ ನನ್ನ ಕ್ಷಮಿಸ್ಬಿಡಿ. ಇಲ್ಲ ಅಂದ್ರೆ ನನ್ನ ದಂಡಿಸ್ಬಿಡಿ. ಹಿಂಗ್ ಮೌನವಾಗಿ ಮಾತ್ರ ಇರ್ಬೇಡಿ ಗೌಡ್ರೆ. ಗೌಡ್ರೆ, ನಿಮ್ ಕೋಪ ನಂಗೆ ಅರ್ಥ ಆಯ್ತದೆ. ಅದರಿಂದ ಕಾರಣ ಅದೇ ಅಂತ ನಂಗ್ ಚಂದಾಗ್ ಗೊತ್ತದೆ. ಆದ್ರೆ ಒಂದ್ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ನಾನ್ ಮಾಡಿದ್ದೆ ಸರಿ ಅನಿಸ್ತು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಒಂದ್ ಹೆಣ್ ಸತ್ತಾಗ ಅವ್ರನ್ನ ತವ್ರ ಮನೆ ಸೀರೆ ಉಡ್ಸಿ ಮಡ್ಲು ತುಂಬಿ ಕಳಿಸ್ಕೊಡ್ತಾರೆ ಅಂತವ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಗೌಡ್ರೆ, ಹೆಣ್ ಸತ್ರೆ ಹೆಣ್ಣಿಗೆ ತವ್ರ ಮೇಲಿನ ವ್ಯಾಮೋಹ ಕಮ್ಮಿ ಆಗಕ್ಕಿಲ್ಲ ಅಂತ. ಅಂಥದ್ರಲ್ಲಿ ಭವಾನಿ ಅಕ್ಕ ತುಂಬಿದ್ ಬಸ್ರಿ. ಅವರಿಗೆ ತವ್ರ ಮನೆಯಿಂದ ಸೀಮಂತ ಕಾರ್ಯ ಆಗ್ಬೇಕು ಅಂತ ಆಸೆ ಇರಕ್ಕಿಲ್ವೇ? ನೀವೇ ಹೇಳಿ. ಆಮೇಕೆ ಅಜ್ಜಿ ಒಂದ್ ಹೆಣ್ಣಿಗೆ ಸೀಮಂತ ಮಾಡೋದು ಅಂದ್ರೆ ಅವಳ ಬೈಕೆಗಳನ್ನೆಲ್ಲ ತೀರ್ಸಿ ಅವಳು ಪಡ್ಕೊಳ್ಳೋ ಪುನರ್ಜನ್ಮಕ್ಕೆ ಯಾವ ತೊಂದ್ರೆನೂ ಆಗ್ದಂಗೆ ಸುಸೂತ್ರವಾಗಿ ಹೆರಿಗೆ ನಡೆಸ್ಬೇಕು ಅಂತವ ಹಾರೈಸೋ ಶಾಸ್ತ್ರ ಅಂತ. ದೊಡ್ಡೋರೆಲ್ರು ಇರ್ಬೇಕಾರೆ ಚಿಕ್ಕೋಳಾಗಿ ನಾನು ಈ ನಿರ್ಧಾರ ತಕ್ಕಬಾರ್ದಿತ್ತು. ಆದ್ರೆ ಭವಾನಿ ಅಕ್ಕನ್ ಮಾತ್ ಕೇಳಿಸ್ಕೊಂಡ್ ಮ್ಯಾಕೆ ನನಗ್ ಸುಮ್ನೆ ಇರಕ್ ಆಗ್ಲಿಲ್ಲ ಗೌಡ್ರೆ. ನೋಡಿ, ನಿಮಗೆ ನನ್ ಮೇಲೆ ಕೋಪ ಇದ್ರೆ 4 ಏಟು ಹೊಡೆದ್ಬಿಡಿ. ಅದು ಬಿಟ್ಟು ನೀವ್ ಹಿಂಗ್ ಮಾತಾಡ್ದೆ ಸುಮ್ಕೆ ಇರ್ಬೇಡಿ ಗೌಡ್ರೆ. ಜೀವನ ಎಷ್ಟು ವಿಚಿತ್ರ ಅಲ್ವೇ ನಮ್ಮಿ? ಯಾರೋ ಮಾಡೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ಬೇಕಾಯ್ತದೆ. ಅವಳು ಮಾಡಿರೋ ತಪ್ಪಿಂದ ಅಟ್ಟಿಯವರೆಲ್ಲ ನೋವು ಅನುಭವಿಸ್ಬೇಕಾಯ್ತದೆ. ಆ ನೋವು ಬ್ಯಾಸ್ರ ಅವ್ರಿಗೂ ಅದೇ ಗೌಡ್ರೆ. ಅವ್ರು ಮಾಡಿರೋ ತಪ್ಪಿಗೆ ಪ್ರತಿದಿನ ಶಿಕ್ಷೆ ಅನುಭವಿಸ್ತಾನೆ ಇದ್ದಾರೆ. ತವ್ರ ಮನೆಯಿಂದ ದೂರ ಆಗಿ ಬದುಕೋದು ಆಟ್ ಸುಲಭ ಅನ್ಕೊಂಡಿದ್ದೀರಾ? ಅಪ್ಪ ಅವನ್ ಪಿರುತಿ ಸಿಕ್ಕಿ ತಮ್ಮೋರ್ ಜೊತೆ ದಿನಾಲೂ ಮಾತಾಡ್ಕೊಂಡು ಆಗಾಗ ತವರ್ ಮನೆಗೆ ಬರ್ತಾ ಹೋಯ್ತಾ ಇದ್ರೆ ಆಗಾಗೋ ಖುಷಿನೇ ಬೇರೆ ಗೌಡ್ರೆ. ಅಂತದ್ರಲ್ಲಿ ಎಲ್ರೂ ಇದ್ರುವೆ ಅವ್ರಿಂದ ದೂರ ಆಗಿ ಬದುಕೋದಿದೆಯಲ್ಲ, ಅದು ನರ್ಕಕ್ ಸಮಾನ. ಅವಳನ್ನ ತಲೆ ಮೇಲೆ ಹೊತ್ಕೊಂಡು ರಾಣಿಯಂಗ್ ಮೆರೆಸ್ತಾ ಇದ್ದೋ, ಆ ಪ್ರೀತಿನ ಕಾಲಲ್ಲಿ ಒದ್ದೋದವಳು. ಗೌಡ್ರೆ, ಅವ್ರು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಆ ತಪ್ಪಿಗ್ ಶಿಕ್ಷೆ ಕೊಡೋ ಟೈಮು ಇದಲ್ಲ ಅಂತ ಹೇಳ್ತೀವ್ನಿ. ಬಸ್ರಿ ಹೆಂಗ್ ಸನ್ಮ್ಯಾಕೆ ಒಂದಲ್ಲ ಒಂದ್ ನೋವು ಇದ್ದೇ ಇರ್ತದೆ. ಅದ್ರ ಜೊತೆಗೆ ತವ್ರ ಮನೆಯಿಂದ ಶಾಸ್ತ್ರಕ್ ಬರ್ಲಿಲ್ಲ ಅಂತ ಇನ್ನೊಂದ್ ನೋವು ಕೊಡೋದು ಸರಿ ಇದ್ದತೆ ಹೇಳಿ? ಅದಕ್ಕೆ ಕಾಡನೆ ಅವಳು ಕಣಮೆ. ನೀನು ಬರೀ ಅವಳ ಜಾಗದಲ್ಲಿ ನಿಂತು ನೋಡ್ತಾ ಇದೀಯ ಆಟೆಯ. ಆದ್ರೆ ನಮ್ಮ ಅಪ್ಪಯ್ಯನ ಜಾಗದಲ್ಲಿ ನಿಂತು ಒಂದೇ ಒಂದ್ ಕಿತ ನಿಂತು ಯೋಚನೆ ಮಾಡು. ಅವಾಗ ನಿಂಗೆ ಅವಳು ಮಾಡಿರೋ ತಪ್ಪೇನು ಅಂತ ಅರ್ಥ ಆಯ್ತದೆ. ಅಮ್ಮಿ, ನಮ್ಮ ಅಪ್ಪಯ್ಯ ಯಾವತ್ತೂ ಅವಳನ್ನ ಕ್ಷಮಿಸಕ್ಕಿಲ್ಲ. ಆಮ್ಯಾಕೆ ಅವಳ ನೆರಳನ್ನ ನಮ್ಮ ಅಟ್ಟಿ ಮ್ಯಾಕೆ ಬೀಳಕ್ಕೂ ಬಿಡಕ್ಕಿಲ್ಲ. ಅಂತದ್ರಲ್ಲಿ ಅವಳ ನೆರಳು ನನ್ ಮೇಲೆ ಬೀಳಕ್ ಒಪ್ಕೊಂಡೇನೆ. ಅಮ್ಮಿ, ನಾನು ಅಲ್ಲೇನು ಮಾತಾಡ್ದೆ ಅಲ್ಕಚ್ಕೊಂಡ್ ನಿಂತಿದ್ದೇನು ಕೇಳು? ಶಾಸ್ತ್ರ ಸಂಪ್ರದಾಯ ಏನಕ್ಕೂ ಅಲ್ಲ. ಅದು ಬರೀ ನೀನ್ ಕೊಟ್ಟಿದ್ ಮಾತಿಗೋಸ್ಕರ ಆಟೆಯ. ಇನ್ ಯಾವತ್ತೂ ಇಂಥ ಕೆಲಸ ಮಾಡ್ಬೇಡ. ನನ್ನ ಅಮ್ಮಿ ನನ್ ಮಾತಿಗೆ ಬೆಲೆ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಬಾ ಹೋಗೋಣ.
ಇದ್ಯಾ? ಇದೀನಜ್ಜಿ. ಹಾ, ಏನೇ ಇವತ್ತು ಈಟ್ ಬಿರ್ನೆ ಎದ್ದು ಕೆಲ್ಸ ಮುಗಿಸ್ತಾ ಇದೀಯಾ? ಅಯ್ಯೋ ಅಜ್ಜಿ, ನವರಾತ್ರಿ ಅಲ್ವೇ, ಅದಕ್ಕೆ ವ್ರತ ಮಾಡೋಣ. ಓಹೋ, ನವರಾತ್ರಿ ಅಂದ್ರೇನು ಹುಡುಗಾಟ್ಗ ಅನ್ಕೊಂಡಿದ್ಯಾ? ಹಂಗಂದ್ರೇನು? ಅದನ್ನ ಯಾಕೆ ಮಾಡ್ತಾರೆ ಅಂತ ಗೊತ್ತಿದ್ಯಾ ನಿಂಗೆ? ಅಜ್ಜಿ, ನವರಾತ್ರಿ ಅಂದ್ರೆ ಪ್ರತಿದಿನ ಒಬ್ಬೊಬ್ಬ ದೇವಿಗೆ ಪೂಜೆ ಮಾಡ್ತಾರೆ ಅಂತ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಗೊತ್ತಿಲ್ಲ ಅಜ್ಜಿ. ನವರಾತ್ರಿ ಅಂದ್ರೆ 9 ರಾತ್ರಿ, 9 ರೂಪ, 9 ಶಕ್ತಿ. ಪ್ರತಿ ಹೆಣ್ಣಲ್ಲೂ ನವದುರ್ಗೆ ಇರ್ತಾಳೆ ಅಂತ ಜ್ಞಪ್ತಿ ಮಾಡೋ ಕಾಲ. ನಮ್ಗೆ ಕಾವಲಾಗಿರೋ ತಾಯಿ ಅಂತ ಬೇಡ್ಕೊಳ್ಳೋ ಕಾಲ. ನಾವು ಶ್ರದ್ಧೆ ಭಕ್ತಿಯಿಂದ ವ್ರತ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಕಳೆದು ನಮ್ಮ ಮನೆ ಮೇಲೆ ಬಿದ್ದಿರೋ ಕೆಟ್ಟ ದೃಷ್ಟಿ ದೂರ ಆಗಿ ಆ ದೇವಿ ಆಶೀರ್ವಾದ ನಮ್ಮ ಮೇಲಿರ್ತದೆ. ಅಜ್ಜಿ, ಒಂದ್ ವೇಳೆ ವ್ರತ ಮಾಡೋರೆಯ ಮಾಡ್ಬಾರ್ದು ತಪ್ಪು ಮಾಡಿದ್ರೆ ಹಂಗೂ ದೇವಿಯರು ಒಪ್ಕೊಂಡರೆ? ಹೌದು ನೋಡಿ, ಅಪ್ಪಿ ತಪ್ಪಿ ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ಅದನ್ನ ದೇವಿ ಪಾದಕ್ಕೆ ಒಪ್ಸಿ ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಕ್ಕೆ ಇದೊಂದು ಅವಕಾಶ. ನವರಾತ್ರಿ ವ್ರತನ ನಾವು ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ರೆ ಮನೆ ಮನ್ಸಿಗೂ ಒಳ್ಳೇದಾಯ್ತದೆ. ಆ ದೇವಿ ನಾವು ಮಾಡಿರೋ ತಪ್ಪನ್ನ ಅವಳೇ ಸರಿ ಮಾಡ್ತಾಳೆ. ಅಜ್ಜಿ, ಹಂಗಾರೆ ಈ ವ್ರತನ ನಾನ್ ಮಾಡ್ತೀನಿ. ವ್ರತ ಮಾಡೋದು ಅಂದ್ರೆ ಆಟೊಂದು ಸುಲಭ ಅನ್ಕೊಂಡ್ಬಿಟ್ಟಿದೀಯಾ? ಶಾನೆ ಕಟ್ನಿಟ್ಟಾಗಿ ವ್ರತದ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಒಂದ್ ಕಿತ ವ್ರತ ಶುರು ಮಾಡಿದ ಮ್ಯಾಕೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬಾರ್ದು. ನಾವು ಮಾಡೋ ವ್ರತದಲ್ಲಿ ಚೂರು ಅಪಚಾರ ಆದ್ರೂನು ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಮರಿಬೇಡ. ಇಲ್ಲ ಅಜ್ಜಿ, ಏಟೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಈ ವ್ರತನ ಮಾಡೇ ಮಾಡ್ತೀನಿ. ಅದಕ್ ನೀವ್ ನನಗೆ ಮಾರ್ಗದರ್ಶನ ಮಾಡ್ಬೇಕು ಅಜ್ಜಿ. ಏನೇ ಮೋನಾ, ಈಟ್ ಹೇಳಿದ್ರು ಮಾಡ್ತೀನಿ ಅಂತವಳೆ. ಅತ್ತೆ, ಅವಳು ಈಟೊಂದ್ ಗಟ್ಟಿ ನಿರ್ಧಾರ ಮಾಡವಳೆ ಅನ್ನಕ್ಕೆ ಮಾಡ್ಲಿ ಬಿಡಿ. ಆತು, ಶಾಸ್ತ್ರಕ್ಕೆ ಒಂಚೂರು ಚ್ಯುತಿ ಬರ್ದಂಗೆ ವ್ರತ ಮಾಡು. ಆದ್ರೆ ಒಂದ್ ಇಸಿಯ ಗೆಪ್ತಿ ಮಡಕ. ನೀನ್ ಮಾಡೋ ವ್ರತದಲ್ಲಿ ಚೂರು ಅಪಚಾರ ಆದ್ರೂ ನಮ್ಮ ಅಟ್ಟಿಗೆ ಕೆಡಗಾಲ ಬರ್ತದೆ. ಅಜ್ಜಿ, ನನ್ ಪ್ರಾಣ ಹೋದ್ರುವೆ ಈ ಅಟ್ಟಿಗೆ ಕೇಡಾಗೋದಕ್ಕೆ ನಾನ್ ಬಿಡಕ್ಕಿಲ್ಲ. ಸರಿ, ಹಂಗಾರೆ ನೀನ್ ಈಗ್ಲಿಂದಾನೇ ವ್ರತ ಮುಗಿಯೋವರೆಗೂ ನೀರ್ ಬಿಟ್ರೆ ಇನ್ನೇನು ಮುಟ್ಟೋ ಹಂಗಿಲ್ಲ. ಆಮ್ಯಾಕೆ ವ್ರತನ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಸರಿ ಅಜ್ಜಿ. ಮೋನ, ಕಾಪಿ ಮಾಡ್ಕೊಡ್ಬಾರ್ವಾ? ಸರಿ ಅತ್ತೆ. ಮೊದ್ಲು ಅವಂಗೆ ವಿಚಾರನ ಮುಗಿಸ್ಬೇಕು. ಹೌದೇ? ಹೂ ಕಣವ, ಆ 3 ಅಡಿ ಒಳ್ಳೇದಾಗ್ಲಿ ಅಂತ ವ್ರತ ಮಾಡಕೊಂಡವಳೆ. ಒಳ್ಳೇದಾಗಕ್ ಪಾಪ ಈಶ್ವರಿ ಬಿಡ್ಬೇಕಲ್ಲ. ಏನವ ಮಾಡಿ? ಅವಳು ಒಳ್ಳೇದಾಗ್ಲಿ ಅಂತ ಈ ವ್ರತ ಮಾಡ್ತಿರ್ಬೋದು, ಆದ್ರೆ ನಾನು ಅವಳ ತೆಪ್ಪನ ಬಿಚ್ಚಿಡಕ್ಕೆ ಒಂದು ವೇದಿಕೆನೆ ಸಿದ್ಧ ಮಾಡ್ತೀನಿ. ಅವಳೇ ಸತ್ಯವ ಎಲ್ರ ಮುಂದೆ ಒಪ್ಕೋಬೇಕು, ಹಂಗ್ ಮಾಡ್ತೀನಿ. ಅವ್ರ ಗುಂಡಿನ ಅವರೇ ತೋಡ್ಕೊಂಡ್ರು ಅಂತಾರಲ್ಲ, ಹಂಗ ಮಾಡ್ತೀನಿ. ಅಲ್ಲ ಕಣವ, ಅವಳು ಆಟ್ ಸುಲಭವಾಗಿ ಬಾಯ್ ಬಿಟ್ಟಾಳೆ. ಅವಳು ಬಾಯಿ ಬಿಡಕ್ಕಿಲ್ಲ ಅಂತ ನನಗ್ ಸಂದ ಗೊತ್ತು ಕಣೆ, ಆದ್ರೆ ಅವಳು ಬಾಯಿ ಬಿಡಿಸ್ಬೇಕು ಅಂತಾನೆ ಒಬ್ರವ್ರೆ. ಅಂತವ್ರು ಯಾರವ? ಉಲೂಚಿ. ಅವ್ವ, ಉಲುಪಿ ಅವ್ವ. ಅಡ್ಬಿದ್ದು ತಾಯಿ. ಏನೇ ಈಶ್ವರಿ,
ಸುಖವಾಗಿ ಬದುಕೋದಕ್ಕೆ ಎಲ್ಲಾ ಸವಲತ್ತುಗಳು ಸಿಕ್ಕದ್ಮೇಲೆ ಈ ತಾಯಿನೇ ಮರ್ತ್ಬಿಟ್ಟಿಯ ನೀನು ಆ? ಬಿಡ್ತೇನೆ ತಾಯಿ. ಏನೇ ವೈಭೋಗ ಇದ್ರುವೆ ತಾಯಿನ್ ಮರೆಯಕ್ಕಾಗತ್ತೆ. ಮತ್ತೆ ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಸುಕ್ಕದ್ ಸುಪ್ಪತ್ಕೆನೆ ನನ್ ಬೈಕೆ ತಾಯಿ. ಆದ್ರೆ ಕಷ್ಟ ಬದುಕಿನ ದಾರಿ ಆಯ್ತಾಯ್ತು. ಇಲ್ಲಿ ಗಂಟ ಸಣ್ಣ ಪುಟ್ಟ ಸಮಸ್ಯೆಗಳು ಬತ್ತಲೇ ಇದ್ದು, ನಿನ್ನ ಆಶೀರ್ವಾದ ನನ್ ಮೇಲೆ ಅದೇನೋ ನಂಬಿಕೆ ಮೇಲೆ ಏನೇ ಸಮಸ್ಯೆ ಬಂದ್ರುವೆ ಅದಕ್ಕೆ ಪರಿಹಾರನ ನಾನೇ ಹುಡುಕತ್ತಾ ಇದ್ದೆ. ಸಣ್ಣ ಪುಟ್ಟ ಸಮಸ್ಯೆಗೆಲ್ಲ ನಿಂತಕ್ ಬಂದ್ರೆ ನಿಂಗ್ ಮರ್ಯಾದೆ ಇರ್ತದೇನವ್ವ? ಅವ್ವ, ಈಗ ನನ್ ದಾರಿಗೆ ದೊಡ್ಡ ತೊಡಕ್ ಬಂದ್ಬಿಟ್ಟದೆ. ದೊಡ್ಡ ಸಮಸ್ಯೆನೇ ಶುರುವಾಗ್ಬಿಟ್ಟದೆ. ಯಾರು ಆ 3 ಅಡಿ ನಂಗೆ ಗೊತ್ತು ಕಣ್ವ. ನಿನಗ್ ಗೊತ್ತಿಲ್ದೇ ಇರೋದು ಏನದೆ ಹೇಳು? ನಿನ್ ದಾರಿಗೆ ಮಗಳ್ ಮುಳ್ಳಾದವಳನ್ನ ಮದುವೆ ಆಗಕ್ ಬಿಟ್ಬಿಟ್ಟು ನೀನೇ ಮನೆ ಕಟ್ಟಿಸ್ಕೊಂಡೆ ಅಲ್ವೇ? ಅವಳ ಜುಟ್ಟು ನಿನ್ ಕೈನಲ್ಲಿದೆ. ಅದನ್ನ ಬಯಲ್ ಮಾಡಿ ನಿನ್ನ ದಾರಿಯಿಂದ ಅವಳನ್ನ ಕಿತ್ತು ಬಿಸಾಕು. ಅವ್ವ, ಅದು ನನ್ ಬಾಯಲ್ಲಿ ಬರೋದ್ಕಿಂತವ್ವ ಅವಳ ಬಾಯಲ್ಲೇ ಬರ್ಬೇಕು ಅನ್ನೋದು ನನ್ನ ಆಸೆ. ಆ ಸತ್ಯ ಅವಳ ಬಾಯಲ್ಲಿ ಬಂದು ಮನೆಯಿಂದ ಆಚೆಗೆ ಎಲ್ರು ಅವಳು ನಟ್ಬೇಕು. ಈ ಸತ್ಯ ಇರೋದು ನಿನ್ ಕೈಲಿ ಮಾತ್ರ ಕಣವ. ಆ ಕೆಲ್ಸನ ನಾನ್ ಮಾಡ್ತೀನಿ. ಆದ್ರೆ ಅವಳು ನವರಾತ್ರಿ ವ್ರತ ಮಾಡಿ ಅವಳು ಮಾಡಿ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ನಿಂತವಳೆ. ಅವಳ ವ್ರತ ಮಾಡಿ ಅವಳು ಮಾಡಿ ತಪ್ಪನ ಮನೆಯವರು ಕ್ಷಮಿಸ್ಬೇಕು ಅಂತ ಬೇಡ್ಕೊಂತ ಇದ್ದಾಳೆ. ಹಾಗೇನಾದ್ರೂ ವ್ರತ ಪೂರ್ತಿ ಆದ್ರೆ ಅವಳನ್ನ ಹಿಡಿಯೋರು ಯಾರು ಇರೋದಿಲ್ಲ. ಯಾಕಂದ್ರೆ ಅವಳಿಗೆ ನವದುರ್ಗೆಯರಲ್ಲಿ ಒಬ್ಬರ ಶಕ್ತಿ ಅವಳಿಗೆ ಸಿಕ್ಬಿಡುತ್ತೆ. ಅವಳ ಯೋಜನೆ ಫಲಿಸ್ಬಿಡುತ್ತೆ. ಅದಕ್ಕೆ ಅವಳ ವ್ರತ ನಿರ್ವಿಘ್ನವಾಗಿ ನಡೆದಿರೋ ಹಾಗೆ ನೀ ನೋಡ್ಕೋಬೇಕು. ಅವ್ವ, ಆ ಹೊಣೆನ ನನ್ ಮೇಲ್ ಬಿಟ್ಬಿಡು. ಸತ್ಯನ ಬಾಯ್ ಬಿಡ್ಸೋ ಜವಾಬ್ದಾರಿಯ ನೀನ್ ತಗೋ. ಆಯ್ತು, ನಿನಗೋಸ್ಕರ ಆ ಕೆಲ್ಸನ ನಾನ್ ಮಾಡ್ತೀನಿ. ಆದ್ರೆ ಅದಕ್ಕೆ ಲಗ್ನ ಆಗದಿರೋ ಒಬ್ಬ ಕನ್ಯೆ ಪೂಜೆ ಕುತ್ಕೋಬೇಕು. ಮೊದಲು ನಾನು ಅವಳ ಬಾಯಿನ ಬಿದ್ದು ಹೋಗಕ್ ಮಾಡ್ತೀನಿ. ಆಮೇಲೆ ಆ ಕನ್ಯೆ ಆತ್ಮನ ಅವಳ ದೇಹ ಕಳಿಸ್ತೀನಿ. ಆಮೇಲೆ ಅವಳ ಬಾಯಿಂದ ಹೊರಡೋ ಮೊದಲನೇ ಮಾತೆ ಸತ್ಯ ಆಗಿರತ್ತೆ. ಮೊದ್ಲು ಆ ಕೆಲ್ಸ ಮಾಡು ತಾಯಿ. ಅದಕ್ಕೆ ನಿಮ್ಮ ಮನೆಯಲ್ಲಿ ಮದ್ವೆ ಆಗದಿರೋ ಒಬ್ಬ ಕನ್ಯೆ ಇದ್ದಾಳಲ್ಲ, ಅವಳನ್ನ ಕರ್ಕೊಂಡ್ ಬಂದು ನಮ್ಮ ಪೂಜೆ ಕೂರಿಸಿ. ಸರಿಯವ್ವ, ಪೂಜೆ ಕೊಂಡಿಸ್ತೀನಿ. ಅವಳನ್ನ ಬಾಯ್ ಬಿಡ್ಸಿ ಅಟ್ಟಿ ಬುಟ್ಟು ಓಡ್ಸೋ ಕೆಲ್ಸವ ನಾನ್ ಮಾಡ್ತೀನಿ. ಎಲ್ಲ ಒಳ್ಳೆ ಹೋಗ್ಬಾ. ಜೈ ಜೂಮ್. ಗೌಡ್ರೆ, ಗೌಡ್ರೆ, ಅಮ್ಮೆ ಹೋಗಮ್ಮೆ. ಗೌಡ್ರೆ, ಇದ್ದೇಳಿ. ಗೌಡ್ರೆ, ಈಟೊತ್ಗೆ ಏನಮ್ಮೆ ನಿಂದು? ಇನ್ನೊಂದ್ಸತಿ ಮಲ್ಕ. ಗೌಡ್ರೆ, ಇವತ್ ನೀವ್ ಹಿಂಗೆಲ್ಲ ನನ್ನ ಮುಟ್ಟಂಗಿಲ್ಲ. ಎದ್ದೇಳಿ. ಇದೊಳ್ಳೆ ಸರಿ ಹೋಯ್ತು ಕಣಮ್ಮೆ. ನನ್ನ ಹೆಂಡ್ರು ನಾನ್ ಮುಟ್ಬಾರ್ದು ಅಂದ್ರೆ ಅದೇಂಗಮ್ಮೆ? ಇವತ್ ನಿಮ್ ಹೆಂಡ್ರು ನವರಾತ್ರಿ ವ್ರತ ಮಾಡ್ತಾವಳೆ. ಅದಕ್ಕೆಯ ಮಡಿ ಇರೋದ್ರಿಂದ ನೀವ್ ಹಿಂಗೆಲ್ಲ ಮುಟ್ಟಿ ಮೈಲ್ಗೆ ಮಾಡಂಗಿಲ್ಲ. ಇವತ್ತೊಂದಿನ ನಿಮ್ ಚೇಷ್ಟೆನೆಲ್ಲ ಪಕ್ಕಕ್ಕಿಟ್ಟು ಎದ್ದೋಗಿ ನೀರು ಉಯ್ಕೊಂಬನ್ನಿ. ಅಲ್ಲ ಕಣಮ್ಮಿ, ಗಂಡನೇ ದ್ಯಾವ್ರು ಅಂತಾರೆ. ಅಂತ ಗಂಡಂಗೆ ನೀನ್ ಬೇಸರ ಮಾಡಿದ್ರೆ ಹೆಂಗಮ್ಮಿ? ಅದ್ ನನ್ಗೂ ಗೊತ್ತು ಬರ್ತಿದ್ದೇವಾ. ಈ ಅಟ್ಟಿಗೆ ನವದುರ್ಗಿಯರ ಆಶೀರ್ವಾದ ಬೇಕಲ್ವೇ, ಅದಕ್ಕೆ ಈ ವ್ರತ. ಅದೇನ್ ವ್ರತ ಮಾಡಕ್ ಹೊಂಟಿದ್ಯಮ್ಮಿ? ನಂಗಂತೂ ಗೊತ್ತಾಯ್ತಾ ಇಲ್ಲ. ಅದ್ ಸರಿ, ಅದೇನ್ ವ್ರತ ನಮ್ಮಿ? ಗೌಡ್ರೆ, ನವರಾತ್ರಿ ವ್ರತ. ಈ ನವರಾತ್ರಿ ಟೈಮಲ್ಲಿ ವ್ರತ ಮಾಡಿದ್ರೆ ಆ ತಾಯಿ ನಮ್ ಕೋರಿಕೆನೆಲ್ಲ ಈಡೇರಿಸ್ತಾಳೆ. ಓ ಹೌದೇ? ಹಂಗಾರೆ ಏನೇನ್ ಮಾಡ್ತಾ ಇದ್ದಿ ಇವತ್ತು?
ನಾನಿವತ್ತು ಮಡಿಲಿ ಉಪವಾಸ ಇಟ್ಕೊಂಡು 3 ಹಂತದಲ್ಲಿ ಪೂಜೆ ಮಾಡ್ತೀನಿ. ಮೊದಲನೇದಾಗಿ ತಾಯಿಗೆ ಪುಷ್ಪಾರ್ಚನೆ ಮಾಡಿ ಶ್ಲೋಕ ಮುಗಿಸ್ಬೇಕು. ಎರಡನೇದು ಗುಡಿಗೆ ಹೋಗಿ ಹೆಜ್ಜೆ ನಮಸ್ಕಾರ ಹಾಕ್ಬೇಕು. ಮೂರನೇದು ತಾಯಿ ಪೂಜೆ ಮಾಡಿ ನಮ್ ಕೋರಿಕೆನ ಸಲ್ಲಿಸಿ ಮಹಾಮಂಗಳಾರತಿ ಮಾಡೋದು. ಓಹೋ ಏನಮ್ಮಿ ಈಟೆಲ್ಲ ಮಾಡ್ತಾ ಇದ್ಯಾ ಅನ್ನು ಹಂಗಾದ್ರೆ? ಹೌದು ಗೌಡ್ರೆ, ಈ ವ್ರತ ಮುಗಿಯ ಗಂಟ ನೀವು ನನ್ನ ಮುಟ್ಟಿ ಮಡಿ ಮೈಲ್ಗೆ ಮಾಡಂಗಿಲ್ಲ. ಆಯ್ತು ಬಿಡಮ್ಮಿ, ನೀನೇನೇ ಮಾಡಿದ್ರು ಅದು ನಿನ್ ಜೊತೆಯಾಗಿ ನಿಲ್ತೀನಿ, ಅಡ್ಡ ಮಾಡಕ್ಕಿಲ್ಲ. ನೀನ್ ಮಾಡ್ತಾ ಇದ್ಯಾ ಅಂದ್ಮೇಕೆ ಈ ಪೂಜೆಗೆ ಯಾವ್ದು ವಿಘ್ನ ಇಲ್ದಂಗೆ ನಡೀತದೆ. ಹೋಗು, ಇನ್ ಪೂಜೆ ಮುಗಿಸ್ಕೊ ಹೋಗು. ಲೇಟ್ ಆಗಿ ಬಿರ್ನೆ ರೆಡಿ ಆಗ್ಬಿಟ್ಟು ಬನ್ನಿ. ಸರಿ ಕಣಮ್ಮಿ. ನನ್ನ ಅಮ್ಮಿಗಂತೂ ಈ ಹಬ್ಬಗಳು ಬಂದ್ರೆ ಹಿಡಿಯಕ್ಕೆ ಆಗಲ್ಲಪ್ಪ. ಅದ್ ಏನ್ ಖುಷಿನ. ಏನ್ ಹೇಳ್ತಾ ಇದ್ದೀರಾ ಅದ್ಕೆ? ನನ್ ಮಗಳು ಪೂಜೆಗ್ ಕೂರ್ಬೇಕೆ? ಸಾವಿತ್ರಿ, ಆ ಇದ್ಯಾ ಈ ಮನೆಯಿಂದ ಹೋಗ್ಬೇಕು. ನಿನ್ ಮಗಳು ಪಟ್ಟದ ಅರಸಿಯಾಗಿ ಮೆರಿಬೇಕು ಅಂದ್ರೆ ವಿನಂತಿ ಇವತ್ತು ಪೂಜೆ ಕುಂತ್ಕೊಳ್ಳೇಬೇಕು. ಅದಾಗ್ಲೇಬೇಕು ಅಂತ ನನ್ನ ಆಸೆನುವೆ. ಆದ್ರೆ ಅದ್ರಿಂದ ನನ್ ಮಗಳಿಗೇನು ತೊಂದ್ರೆ ಆಗಕ್ಕಿಲ್ಲ ತಾನೇ? ಏನು ಆಗಕ್ಕಿಲ್ಲ ಸಾವಿತ್ರಿ, ಎಲ್ಲ ಒಳ್ಳೇದೇ ಆಯ್ತದೆ. ಈಟ್ ದಿನ ನಿನ್ ಮಗಳು ಅಟ್ಟಿ ಸೊಸೆ ಆಗದೆ ಇರೋ ಯೋಗ ಈ ಪೂಜೆ ಆದ್ಮೇಕೆ ಬಂದೇ ಬರ್ತದೆ. ಜೊತೆಗೆ ಈ ಅಟ್ಟಿಲಿ ಎಲ್ರನ್ನು ಬುಟ್ಟಿಗೆ ಹಾಕೊಂಡ್ ಮೆರಿತಾವಳಲ್ಲ ಇದ್ಯಾ, ಅವಳ ಯೋಗ್ಯತೆ ಎಲ್ರಿಗೂ ಗೊತ್ತಾಯ್ತದೆ. ಆಗ ಮನೆಯಿಂದ ಆಚೆಗಾಗ್ತಾರೆ. ಈಟ್ ದಿನ ನೀವಿಬ್ರು ಕಾಣ್ತಿರೋ ಕನ್ಸನ್ನ ನಾನ್ ನನ್ಸ್ ಮಾಡ್ತೀನಿ. ಅತ್ತೆ, ಆ ವಿದ್ಯಾ ಮನೆ ಬಿಟ್ಟು ಹೋಯ್ತಾಳೆ. ಭದ್ರಮ್ಮ ನನ್ ಸಿಗ್ತಾನೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನತ್ತೆ. ಸರಿ ಅದ್ಕೆ, ನನ್ ಮಗಳ ಆಸೆ ಈಡೇರ್ತದೆ. ಇವ್ಳು ಬಾಳ್ ಬಂಗಾರ ಆಯ್ತದೆ ಅಂದ್ರೆ ನೀ ಹೇಳ್ದಂಗೆ ಕೇಳ್ತೀವಿ. ಸುಭಾಷ, ನಾನ್ ಹೇಳಿದೆಲ್ಲ ಸಂದಾಗ ಎಪ್ತಿ ಐತೆ ತಾನೆ? ಹೂನಮ್ಮ, ನೀನು ಹೇಳ್ದಂಗೆ ಮಾಡ್ತೀನಿ. ಸರಿ, ವಿನಂತಿನ ಕರ್ಕೊಂಡು ಬಿರ್ನೋಡು. ಸರಿ ಅಮ್ಮ. ಸರಿ ಅದ್ಕೆ, ನನ್ ಮಗಳು ಅಲ್ಲಿ ಪೂಜೆಗ್ ಕುಂತ್ರೆ ಇವಳಿಗಿಲ್ಲಿ ಏನಾಯ್ತದೆ? ಮೊದ್ಲವಳು ಬಾಯಿ ಬಿದ್ದೋಗಿ ಆಮ್ಯಾಕ್ ಸತ್ಯ ಆಚೆಗ್ ಬರ್ತದೆ. ಅವಳು ಬಂಡವಾಳ 3 ಕಾಸಿಗೆ ಬಯಲಾಯ್ತದೆ. ಏನ್ ಬಂಡವಾಳ ಅದ್ಕೆ? ಪೂಜೆ ಮುಗಿಯೋಷ್ಟ್ರಲ್ಲಿ ನಿಂಗೆ ಗೊತ್ತಾಯ್ತದ ಬಿಡು. ಇದ್ಯಾ, ಒಳ್ಳೆ ಟೈಮು, ನೀನೀಗ ಪೂಜೆ ಶುರು ಮಾಡು. ಸರಿ ಅಜ್ಜಿ. ಇದೇನೇ ಇದು? ಶ್ಲೋಕ ಹೇಳು ಅಂದ್ರೆ ಬಾಯಲ್ಲಿ ಶ್ಲೋಕನೇ ಹೊಡ್ತಾ. ಅವಳ ಬಾಯಿ ಬಿದ್ದೋಗಿರೋನಾಗ ಶ್ಲೋಕ ಇನ್ನೆಲ್ ಬರ್ತದೆ ಸಾವಿತ್ರಿ? ಅವಳ ಬಾಯಿ ಪುಡದಿನ್ನೇನಿದ್ರು ಸತ್ಯ ಹೇಳಕ್ಕೆ. ಇವನ್ ಹೇಳ್ತಾ ಇದ್ಯಮ್ಮಿ, ನೀನ್ ಮಾತಾಡಕ್ ಆಗ್ತಾ ಇಲ್ವೇ?
ಅಲ್ಲ ಮುದ್ದು ಸೊಸೆ, ನಿನ್ನಿಂದ ಯಾವ್ದೇ ತರದ ಅಪಚಾರ ಆಗಿಲ್ಲ ಅಂದ್ಮ್ಯಾಕೆ ಹಿಂಗ್ಯಾಕವ ಆಯ್ತಾದೆ? ಚಿಕ್ಕವ್ವ ಇದ್ಯಾ ತಾನೇ ಕಠಿಣವಾಗಿ ವ್ರತ ಮಾಡ್ತಾವಳೆ, ಹಂಗಿದ್ಮೇಗೆ ಅಚಾರ ಹೆಂಗದದು? ಭದ್ರಾ, ಮತ್ ಯಾಕಪ್ಪ ಅವಳಗ್ ಮಾತಾಡಕ್ ಆಯ್ತಾ ಇಲ್ಲ? ಮುದ್ದು ಸೊಸೆ, ನೀನೇನಾನ ತಪ್ಪು ಮಾಡಿದ್ಯಾ ಗೆಪ್ತಿ ಮಾಡ್ಕೊಳವ. ಆ ತಾಯಿ ಮುಂದೆ ಕೈ ಮುಗ್ದು ತಪ್ಪಾಯ್ತು ಅಂತ ಬೇಡ್ಕೊ, ಅವಳು ನಿನ್ನ ಖಂಡಿತವಾಗ್ಲೂ ಕ್ಷಮಿಸ್ತಾಳೆ. ಅವ್ವ ತಾಯಿ, ನನ್ನಿಂದ ಈ ಮನೆಗೆ ಅನ್ಯಾಯ ಆಗೋಗದೆ, ಮೋಸ ಆಗೋಗದೆ. ನಾನ್ ಮಾಡಿದ್ದು ದೊಡ್ಡ ತಪ್ಪು ಅಂತ ನನಗ್ ಸಂದಾಗ ಗೊತ್ತದೆ. ಅದಕ್ಕೋಸ್ಕರ ನಾನು ಪ್ರತಿದಿನ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ನಾನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಎಲ್ರ ಮುಂದೆ ಕ್ಷಮೆ ಕೇಳ್ತೀನಿ. ಆದ್ರೆ ಈ ಪೂಜೆಗೆ ಅಡ್ಡಿ ಮಾಡದೆ, ಈ ಅಡ್ಡಿ ಅವರಿಗೆ ಕೇಡಾಗದೆ ಇರೋಂಗೆ ನೀನೇ ನೋಡ್ಕೋಬೇಕು ತಾಯಿ. ಈ ಪೂಜೆ ಸಂದಾಗ ನಡೆಯಂಗ್ ಮಾಡೋದು ನಿನ್ ಹೊಣೆ ತಾಯಿ, ನಿನ್ ಹೊಣೆ. ಇದೇನವ ದೇವ್ರ ನೋಡಿ ಹಿಂಗ್ ಬೇಡ್ಕೋತಾವಳೆ? ಬೇಡ್ಕೊಳ್ಳಿ ಬಿಡೆ, ನಾನು ಹೇಳ್ತಾ ಇದ್ದೀನಿ ತಾನೆ, ಇವಳನ್ನ ಉಲುಪಿಯಿಂದ ಕಾಪಾಡಕ್ಕೆ ಯಾವ ದೇವರಿಂದನೂ ಸಾಧ್ಯ ಇಲ್ಲ. ನನಗೆ ವ್ರತ ಮಾಡಂಗೆ ನೀನೇ ದಾರಿ ತೋರ್ಸು, ಶ್ಲೋಕ ಹೇಳಂಗ್ ಮಾಡು ತಾಯಿ. ಬೇಡ್ಕೊಂಡ್ರಲ್ಲ, ಬಾಯ್ ಬಡ್ಕೊಂಡ್ರೂ ಆಗಕ್ಕಿಲ್ಲ. ನೀನ್ ಬರ್ಬೇಕು, ನಾನ್ ಪೂಜೆ ಮಾಡೋ ತರ ಮಾಡ್ಲೇಬೇಕು ತಾಯಿ. ದ್ಯಾವ್ರೆ, ನನ್ನ ಹೆಂಡ್ರು ವ್ರತ ಮಾಡ್ತಾವಳೆ, ನೀನೇ ದಯೆ ತೋರ್ಸು ತಾಯಿ. ಭವತಿ ಭಿಕ್ಷಾಂ ದೇಹಿ